1,000 ಕೋಟಿ ಎಕ್ಸ್ಟ್ರಾ ಲಾಭ ಇಟ್ಬಿಟ್ಟು ಹೋಗಿದ್ದೆ ನಾನು. ಲಾಭ ಇಟ್ಬಿಟ್ಟು ಹೋಗಿದ್ದೆ 1,000 ಕೋಟಿ BMTCL. ಹೂನಪ್ಪ, ನಾವು ಏನ್ ಮಾಡೋದು? ಇಡೀ ಪ್ರಪಂಚನೇ ಲಾಸ್ ಅಲ್ಲಿತ್ತಲ್ಲ. ಇಡೀ ಪ್ರಪಂಚನೇ ಕೋವಿಡ್ ಬಂದು ಲಾಸ್ ಆಯ್ತು. ಏನ್ ನಮ್ಗೊಬ್ಬರಿಗೆ? ಈಗ ಕರ್ನಾಟಕ ಒಂದೇ ಲಾಸ್ ಆಗಿದ್ರೆ ಪರವಾಗಿಲ್ಲಪ್ಪ. ಆಂಧ್ರನೋ ಲಾಸು, ತಮಿಳ್ನಾಡು ಲಾಸು, ಮಧ್ಯಪ್ರದೇಶ ಲಾಸು, ಎಲ್ಲ ಅಮೆರಿಕ ಲಾಸು, ಚೈನಾ ಲಾಸು, ಎಲ್ಲ ಬಸ್ಸೇ ಓಡಿಸಂಗಿಲ್ಲಲ್ಲ. ಕೋವಿಡ್ ಬಂದಾಗ ಬಸ್ ಓಡಿದ್ರೆ ತಾನೇ ಲಾಭ ಬರೋದು. ಬಸ್ಸೇ ಓಡಲ್ಲ ಅಂದ್ರೆ ಸಂಬಳ ಅಂತೂ ಕೊಡ್ಬೇಕಲ್ಲ ಎಲ್ಲರಿಗೂ. ನಾವು ಅವಾಗ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ, ನೌಕರರದೆಲ್ಲ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೊಂದೇ ಲಾಸ್ ಆಗಿದ್ರೆ ನೀವು ಕ್ಲೈಮ್ ಮಾಡಬೇಕಾಯ್ತು. ಆಯ್ತು, ನೀವು 2017ರಲ್ಲಿ ನೀವು ಬಿಟ್ಕೊಟ್ಟು ಹೋದ್ರಲ್ಲ, 17-18ರಲ್ಲಿ, ಅವಾಗ ಎಷ್ಟು ಲಾಭ ತೋರಿಸ್ಬಿಟ್ಟು ಬಿಟ್ಕೊಟ್ಟಿದ್ರಿ ಬಿಜೆಪಿಗೆ? ಕೊಡಿ ಲೆಕ್ಕ. 17-18 ನೀವು ಬಿಟ್ಕೊಟ್ಟಿರಲ್ಲ, ಬಿಜೆಪಿಗೆ ಇತ್ತಲ್ಲ ಬಂದಾಗ, ಅವಾಗ ಎಷ್ಟು ಲಾಸ್ ಮಾಡಿಕೊಟ್ಟಿದ್ರಿ? ಲೆಕ್ಕ ಕೊಡಿ. ಅವರೇ ಹೇಳ್ತಾರೆ ಬಿಜೆಪಿ ಕಾಲದಲ್ಲಿ ಅವ್ರು ಏರಿಕೆ ಮಾಡಿಲ್ಲ 10 ವರ್ಷಗಳು. ನಾವು ಮನೆ ಆಳ್ರು, ನಾವು ಏರಿಕೆ ಮಾಡಿದಿರಿ ಅಂತ ಅವರೇ ಹೇಳ್ತಾ ಇದಾರಲ್ಲ. ನಾವ್ಯಾಕೆ ಏರಿಕೆ ಮಾಡಲಿಲ್ಲ? ನಾವು ಈಗ ಪೆಟ್ರೋಲ್ ರೈಸ್ 10 ವರ್ಷದಿಂದ ರೈಸೇ ಆಗಿಲ್ವಾ? 20 ಸರಿ ರೈಸ್ ಆಗಿದೆ ಪೆಟ್ರೋಲು ಡೀಸೆಲ್. ನೌಕರರ ತುಟಿ ಭತ್ಯ ರೈಸ್ ಆಗಿಲ್ವಾ? 3 ಸರಿ ರೈಸ್ ಆಗಿದೆ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ 400 ಕೋಟಿ ಕೊಟ್ಟಿದ್ದೇನೆ, ಅಟ್ ಎ ಟೈಮ್ 400 ಕೋಟಿ ರೈಸ್. ನ್ಯಾಚುರಲ್ ಅದು. ಸಂಬಳ ರೈಸ್ ಆಗೋದು, TADA ರೈಸ್ ಆಗೋದು, ಪೆಟ್ರೋಲ್ ರೈಸ್ ಆಗೋದು, ಡೀಸೆಲ್ ರೈಸ್ ಆಗೋದು ಕಾಮನ್ ಅದು. ಹಂಗಿದ್ರು ನಾವು ಏರಿಕೆ ಮಾಡಿಲ್ಲಲ್ಲ ನಮ್ಮ ಸರ್ಕಾರ. ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ನಾವು ಬೆಲೆ ಏರಿಕೆ ಮಾಡಿಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಸ್ಟ್ಯಾಂಪ್ ಡ್ಯೂಟಿ 10% ಕಡಿಮೆ ಮಾಡಿದ್ದೀನಿ ನಾನು. ರಿಜಿಸ್ಟ್ರೇಷನ್ ಇದನ್ನ ಕಡಿಮೆ ಮಾಡಿಕೊಟ್ಟಿದ್ದೀನಿ ಬಡವರಿಗೆ. ಸಾರಿಗೆ ಇಲಾಖೆಯ ಬಸ್ ದರ ಜಾಸ್ತಿ ಮಾಡಲೇ ಇಲ್ಲ ನಾವು. ಅವಾಗ ಕೋವಿಡ್ ಕಷ್ಟ ಟೈಮಲ್ಲೇ ನಾವು ಮಾಡಿಲ್ಲ ಅಂದ್ರೆ ಈಗ ಒಳ್ಳೆ ತೆರಿಗೆ ಬರ್ತಾ ಇದೆ. ಕಾಂಗ್ರೆಸ್ ಟ್ಯಾಕ್ಸ್ಗಳು ಬೇರೆ ಅದರಲ್ಲಿ ಆಡ್ ಆಗಿದೆ. ಈಗ ನಿಮ್ಗೇನು ಅವಶ್ಯಕತೆ ಇದೆ ಮಾಡಕ್ಕೆ? ಕೋವಿಡ್ ಕಷ್ಟದ ಕಾಲ, ಬಸ್ಸೇ ಓಡ್ತಾ ಇರಲಿಲ್ಲ, ಜನನೇ ಬರ್ತಾ ಇಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿರ್ಲಿಲ್ಲ. ಅವಾಗೇ ನಾವು ರೈಸ್ ಮಾಡಿಲ್ಲ. ಇವಾಗ ಯಾಕೆ ರೈಸ್ ಮಾಡ್ತೀರಾ ನೀವು? ಅದು ಜನ ಕೇಳ್ತಾ ಇರೋದು. ಬಿಜೆಪಿಯವರು ಬಸ್ಸೇ ಓಡ್ದಿದ್ದ ಕಾಲದಲ್ಲಿ, ಕೋವಿಡ್ ಅಲ್ಲಿ ಬಸ್ಸನ್ನ ಓಡ್ಸಕ್ಕ ಸಾಧ್ಯ ಇಲ್ಲದಂತ ಕಾಲದಲ್ಲಿ ಅವ್ರು ರೈಸ್ ಮಾಡಿಲ್ಲ. ನೀವೀಗ ಬಸ್ ಓಡಿಸ್ತಾ ಇದ್ದೀರಾ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವಶ್ಯಕತೆ ಏನು? ಇದು ಪ್ರಶ್ನೆ.